ಏನು? ಗಣೇಶ ಕಲೆಕ್ಷನ್. ಅದಕ್ಕೇನು? ಅಂಕಲ್ ಕಾಸು. ಗಣೇಶ ಹಬ್ಬ ಬರೋದೇ ತಡ, ಬಂದ್ಬಿಡ್ತೀರಾ ಕರೆಕ್ಟಾಗಿ. ನೀನೇನು 10 ವರ್ಷದಿಂದ ನೋಡ್ತಾ ಇದ್ದೀನಿ, ಅದು ಹೆಂಗೆ ಕರೆಕ್ಟ್ ಟೈಮ್ಗೆ ಬಂದ್ಬಿಡ್ತೀಯಾ? ನಂಗಿನ್ನೂ 7 ಇಯರ್ಸ್ ಅಂಕಲ್. ಹಾಂ, ಎಲ್ಲಿ ಕೂರಿಸ್ತಾ ಇದ್ದೀರಾ? ರೋಡ್ ಎಂಡಲ್ಲಿ. ಎಷ್ಟು ದಿನ ಕೂರಿಸ್ತೀರಾ? ಒಂದೇ ದಿನ. ಪ್ರಸಾದ ಎಲ್ಲ ಸಪ್ರೇಟಾಗಿ ಮಾಡ್ತೀರಾ ಅಥವಾ ಮನೇಲೇ ಮಾಡಿದ್ದು ಇಲ್ಲಿ ತಂದು ಇಟ್ಬಿಡ್ತೀರಾ? ಸಪ್ರೇಟಾಗಿ ಮಾಡ್ತೀವಿ ಅಂಕಲ್. ಹೂವು ಹಣ್ಣು ಎಲ್ಲ ನೀವೇ ತರ್ತೀರಾ? ಚಿಕ್ಕ ಮಕ್ಕಳು ಹೋದ್ರೆ ಹಳೆ ಪಳೆ ಹೂವಕ್ಕೆಲ್ಲ ನೀರು ತುಂಬಿಸ್ಬಿಟ್ಟು ಕೊಟ್ಬಿಡ್ತಾರ ಅಲ್ಲಿ. ಮಾರ್ಕೆಟಿಂದ ಅಪ್ಪ ತರ್ತಾರೆ. ಮತ್ತೆ ಸುಭದ್ರಮ್ಮನವರು, ಅಂದಾನಿ ಗೌಡ್ರು ಅವರೆಲ್ಲ ಕೊಟ್ರ ಕಾಸು? ಹ್ಞೂ ಅಂಕಲ್, ಕೊಟ್ರು. ನಮ್ಮನೇಲೂ ಗಣೇಶ ಕೂರಿಸ್ತಾ ಇದೀವಿ, ನಂಗೂ ಕಾಸು ಕೊಡು. ಅಂಕಲ್ ಆಯ್ತು, ಕಾಸು ಕೊಡ್ತೀನಿ. ವಿಡಿಯೋ ನೋಡೋರ್ಗೂ ಗೊತ್ತು, ನಂಗೂ ಗೊತ್ತು. ಈ ಅಂಕಲ್ ಕೊಡೋದೇ 20 ರೂಪಾಯಿ. ಈಗ ಕೊಡೋ ಕಾಸಿಗೆ ಬಿಲ್ ಕೊಡ್ತೀಯ ತಾನೆ? ಹ್ಞೂ, GST ಸೇರ್ಸ್ ಕೊಡ್ತೀನಿ. ಏನಿಲ್ಲ ಅಂಕಲ್. ತಗೋ 1000 ರೂಪೀಸ್. ಅಂಕಲ್ ಗುಡ್ ಬೈ. ಇದನ್ನು ತಗೋ. ನಿಮ್ಮ ಅಪ್ಪ ಹೆಂಗೋ ಮಾರ್ಕೆಟಿಗೆ ಹೋಗ್ತಾವ್ರಲ್ಲ ಹೂ ತರೋದಕ್ಕೆ, ನಮ್ಮನೆಗೂ ತರಕ್ಕೆ ಹೇಳು. ಅದಕ್ಕೆ 1000 ರೂಪಾಯಿ ಕೊಟ್ಟಿರೋದು. ಕರೆಕ್ಟಾಗಿ ಚೌಕಾಸಿ ಮಾಡೋದಕ್ಕೆ ಹೇಳು. ಆ 20 ರೂಪಾಯಿ ನಿಮ್ಮ ಗಣೇಶ ಕಲೆಕ್ಷನ್ಗೆ ಜೋರ ಮಾಡಬೇಕು, ಆಯ್ತಾ? ಅದಕ್ಕೆ ಈ ಅಂಕಲ್ನ ಏರಿಯಾದಲ್ಲಿ ಯಾರು ಇಷ್ಟಪಡಲ್ಲ. ಫಸ್ಟ್ ಆಫ್ ಆಲ್ ನೀನ್ ವೈ ಸ್ಟೋರಿ ಇಟ್ಟಿರೋದೇ